ಅಬಕಾರಿ ಇಲಾಖೆ ಆಯಿತು, ಈಗ ವೈದ್ಯಕೀಯ ಶಿಕ್ಷಣ ಇಲಾಖೆಯ ಸರದಿ. ಒಂದರ ನಂತರ ಒಂದು ಕಾಂಪಿಟೇಷನ್ ರೀತಿಯಲ್ಲಿ ಭ್ರಷ್ಟಾಚಾರಗಳು ನಡೀತಾ ಇದೆ. ಇಲ್ಲಿ ಈಗ ನಡೆದಿರೋದು MRI ಉಪಕರಣಗಳ ಖರೀದಿಯಲ್ಲಿ ಭಾರಿ ಭ್ರಷ್ಟಾಚಾರ ಆಗಿದೆ ಅನ್ನುವಂಥ ಆರೋಪ ಕೇಳಿ ಬರ್ತಾ ಇದೆ. ವೈದ್ಯಕೀಯ ಶಿಕ್ಷಣ ನಿರ್ದೇಶನಾಲಯದಲ್ಲಿ ಬಹಳ ದೊಡ್ಡ ಅಕ್ರಮ ನಡೆದಿದ್ಯಾ ಅನ್ನುವಂಥ ಪ್ರಶ್ನೆ. ಈ ಪೋರ್ಟಲ್ ಬದಲು ಜೆಮ್ ಪೋರ್ಟಲ್ನಲ್ಲಿ ಟೆಂಡರ್ಗೊಂದು ಆಹ್ವಾನ ಕರೆದಿದ್ದಾರೆ. 8 MRI ಉಪಕರಣಗಳ ಖರೀದಿಯಲ್ಲಿ 90 ಕೋಟಿ ರೂಪಾಯಿ ಅಕ್ರಮ ನಡೆದಿದೆ ಅನ್ನುವಂಥ ಆರೋಪ ಈಗ ಕೇಳಿ ಬರ್ತಾ ಇರೋದು. ಗೋಲ್ಮಾಲ್ ಬಗ್ಗೆ ರಾಜ್ಯಪಾಲರಿಗೂ ಕೂಡ ಈಗ ದೂರನ್ನ ನೀಡೋದಕ್ಕೆ ಬಿಜೆಪಿ ಪ್ಲಾನ್ ಮಾಡಿಕೊಂಡಿದೆ. ಜೆಮ್ಗೆ ಅಲ್ಲಿ ಟೆಂಡರ್ ಕರೆದಿರೋದನ್ನು ಗಮನಿಸ್ತಾ ಇದ್ದೀವಿ. MRI ಉಪಕರಣ ಖರೀದಿಯಲ್ಲಿ ಕೋಟಿಗಟ್ಟಲೆ ಅಕ್ರಮ ನಡೀತಾ ಇದೆಯಾ ಅನ್ನುವಂಥ ಪ್ರಶ್ನೆ. ಇದ್ರ ಬಗ್ಗೆ ರಾಜ್ಯಪಾಲರಿಗೂ ಕೂಡ ದೂರು ಕೊಡಬೇಕು ಅಂತ ಬಿಜೆಪಿ ಈಗ ಪ್ಲಾನ್ ಮಾಡಿಕೊಂಡಿರೋದು. ವೈದ್ಯಕೀಯ ಶಿಕ್ಷಣ ಇಲಾಖೆಯ ಸರದಿ ಈಗ ಅಬಕಾರಿ ಆಯಿತು. MRI ಉಪಕರಣಗಳ ಖರೀದಿಯಲ್ಲಿ ನಡೆದಿರುವಂಥ ಬಹಳ ದೊಡ್ಡ ಭ್ರಷ್ಟಾಚಾರ ನಡೆದಿದ್ಯಾ ಅನ್ನುವಂಥ ಪ್ರಶ್ನೆ. ಯಾಕಂದರೆ ಆರೋಪಗಳು ಅದೇ ರೀತಿಯಾಗಿ ಕೇಳಿ ಬರ್ತಾ ಇದೆ. ಬಿಜೆಪಿ ಕೂಡ ರಾಜ್ಯಪಾಲರಿಗೆ ದೂರು ಕೊಡಬೇಕು ಇದ್ರ ಬಗ್ಗೆ ಅಂತ ಪ್ಲಾನ್ ಮಾಡಿಕೊಂಡಿದೆ, ಸಿದ್ಧತೆಗಳನ್ನು ಕೂಡ ಮಾಡಿಕೊಂಡಿದೆ. ಮತ್ತಷ್ಟು ಡೀಟೇಲ್ಸನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಶಶಿಧರ್, ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಶಶಿ, ಅಬಕಾರಿ ಆಯಿತು, ಈಗ ಈ ವೈದ್ಯಕೀಯ ಇಲಾಖೆಯ ಸರದಿ ಅನಿಸುತ್ತೆ. ಯಾಕಂದರೆ 90 ಕೋಟಿ ಭ್ರಷ್ಟಾಚಾರ ನಡೆದಿದೆ ಅನ್ನುವಂಥ ಆರೋಪ ಕೇಳಿ ಬರ್ತಾ ಇರೋದು. ಆರೋಪ ಎಷ್ಟರ ಮಟ್ಟಿಗೆ ಸರಿ ಇದೆ ಅಥವಾ ಎಷ್ಟರ ಮಟ್ಟಿಗೆ ಆರೋಪದಲ್ಲಿ ಆಧಾರಗಳಿದೆ, ಡೀಟೇಲ್ಸನ್ನು ಕೊಡೋದಾದರೆ ಶಶಿ? ಅಶ್ವಿನಿ, ಸರ್ಕಾರದ ಇಲಾಖೆಗಳಲ್ಲಿ ಯಾವ್ದಾದ್ರು ಒಂದು ಟೆಂಡರ್ ಅನ್ನ ಕಾಲ್ಫಾರ್ ಮಾಡ್ಬೇಕಂದ್ರೆ ಈ ಪೋರ್ಟಲ್ ಮುಖಾಂತರ ಟೆಂಡರ್ ಅನ್ನ ಆಹ್ವಾನಿಸಬೇಕು. ಅದರಲ್ಲಿ ಯಾರ್ಯಾರು ಭಾಗಿಯಾಗ್ತಾರೋ ಅವರು ಅರ್ಹರಿದ್ದಾರಾ, ಏನೆಲ್ಲ ದಾಖಲೆಗಳನ್ನ ಒದಗಿಸಿದ್ದಾರೆ, ಮತ್ತೆ ಅವರು ಏನ್ ಫೈನಾನ್ಷಿಯಲ್ ಬಿಡ್ ನಲ್ಲಿ ಭಾಗಿಯಾಗಕ್ಕೆ ಸಿದ್ಧರಿದ್ದಾರೆ ಅನ್ನೋದ್ರ ಬಗ್ಗೆ ಡಾಕ್ಯುಮೆಂಟ್ಸ್ ಇರುತ್ತೆ. ಆದ್ರೆ ಈ ವೈದ್ಯಕೀಯ ಶಿಕ್ಷಣ ಇಲಾಖೆಯಲ್ಲಿ ಏನ್ MRIಗಳನ್ನ ಖರೀದಿ ಮಾಡ್ಬೇಕಾದ್ರೆ ಇದೇ ತಿಂಗಳು 11ನೇ ತಾರೀಕು ಒಂದು ಈ ಟೆಂಡರ್ ಪ್ರಕ್ರಿಯೆಯನ್ನು ಕೂಡ ಮಾಡಿದ್ದಾರೆ. ಆದ್ರೆ ಈ ಟೆಂಡರ್ ಪ್ರಕ್ರಿಯೆಯನ್ನ ಮಾಡದೆ ಜೆಮ್ ಪೋರ್ಟಲ್ ಅಂತ ಹೇಳ್ಬಿಟ್ಟು ಒಂದು ಪ್ರಕ್ರಿಯೆಯನ್ನು ಕೂಡ ಪ್ರಾರಂಭ ಮಾಡಿದ್ದಾರೆ. ಅಂದ್ರೆ ಅವರು ಅಲ್ಲಿರುವಂತಹ ಅಧಿಕಾರಿಗಳು ಅವರು ಬೇಕಾದಂತ ಗುತ್ತಿಗೆದಾರರಿಗೆ ಈ ರೀತಿಯಾದಂತಹ ಟೆಂಡರ್ ಅನ್ನ ಕೊಡೋದಕ್ಕೆ ಮುಂದಾಗಿದ್ದಾರೆ ಅನ್ನೋ ಅನುಮಾನ ಕೂಡ ಕಂಡು ಬರ್ತಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಆ ಇಲಾಖೆಯ CEO ಅಂತ ಏನು ಅವರ CEO ವಿರುದ್ಧನೂ ಕೂಡ ಈಗಾಗಲೇ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳು CM ಸಿದ್ದರಾಮಯ್ಯ ಅವರು ಮತ್ತೆ ವೈದ್ಯಕೀಯ ಶಿಕ್ಷಣ ಸಚಿವರಿಗೆ CEO ಶಿವಾನಂದ್ ವಿರುದ್ಧನೂ ಕೂಡ ಒಂದಷ್ಟು ಹೋರಾಟಗಾರರು ಕೂಡ ದೂರನ್ನು ಕೂಡ ಸಲ್ಲಿಸಿದ್ದಾರೆ. ಈ ಜೆಮ್ ಪೋರ್ಟಲ್ ನಲ್ಲಿ ಯಾರು ಬಿಡ್ ನಲ್ಲಿ ಭಾಗಿಯಾಗಿದ್ದಾರೆ, ಅವರು ಅರ್ಹತೆ ಇದ್ದಾರಾ, ಬಿಡ್ ಅವರು ಏನು ಫೈನಾನ್ಷಿಯಲ್ ಬಿಡ್ ನಲ್ಲಿ ಭಾಗಿಯಾದ್ರು ಕೂಡ ಅವರ ಹತ್ರ ಸರಿಯಾದಂತಹ ದಾಖಲೆಗಳಿದೆಯಾ ಅನ್ನೋದು ಯಾವುದು ಕೂಡ ಗೊತ್ತಾಗೋದಿಲ್ಲ. ಕೆಲವೊಂದು ಬಾರಿ ಸಚಿವರ ಗಮನಕ್ಕೆ ಬಾರದು ಕೂಡ ಅಧಿಕಾರಿಗಳೇ ಈ ರೀತಿಯಾದಂತಹ ಕಳ್ಳಾಟಗಳನ್ನು ಕೂಡ ಆಡುವಂತ ಎಲ್ಲಾ ಸಾಧ್ಯತೆಗಳಿದೆ. ಹೀಗಾಗಿ ಎಲ್ಲ ಒಂದು ಕಡೆ ವೈದ್ಯಕೀಯ ಶಿಕ್ಷಣ ಇಲಾಖೆಯಲ್ಲೂ ಕೂಡ ಈ ರೀತಿಯಾದಂತಹ ಭ್ರಷ್ಟಾಚಾರ ನಡೆಯುತ್ತಾ, ಅದರಲ್ಲೂ MRI ಸ್ಕ್ಯಾನಿಂಗ್ ಮಿಷಿನ್ ಗಳನ್ನ ಖರೀದಿ ಮಾಡಬೇಕಾದ್ರೆ ಈ ರೀತಿಯಾದಂತಹ ಅವ್ಯವಹಾರಗಳನ್ನ ಮಾಡೋದು ಎಷ್ಟರ ಮಟ್ಟಿಗೆ ಸರಿ ಅಂತ ಹೇಳ್ಬಿಟ್ಟು ಈಗ ಸದ್ಯಕ್ಕೆ ದೂರು ದಾಖಲಾಗಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಸಚಿವರು ಏನಾದರೂ ತನಿಖೆಯನ್ನ ಮಾಡ್ತಾರಾ, ಸಂಬಂಧಪಟ್ಟಂತ ಅಧಿಕಾರಿಗಳ ವಿರುದ್ಧ ಯಾವ ರೀತಿಯಾಗಿ ಶಿಸ್ತು ಕ್ರಮವನ್ನು ತೆಗೆದುಕೊಳ್ತಾರೆ ಅಂತ ಕಾದು ನೋಡಬೇಕಿದೆ ಅಶ್ವಿನಿ. ಓಕೆ ಶಶಿ, ಥ್ಯಾಂಕ್ ಯು ಡೀಟೇಲ್ಸ್ಗೆ.